ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಚಾರೂಸ್ ಎಸೆನ್ಷಿಯಲ್ ನಿಂದ ಬಂದಿರುವಂತ ರಾಜ್ ಖಾನ್ ಅವ್ರ ಜೊತೆ ಬನ್ನಿ ಮಾತಾಡೋಣ ಮತ್ತಷ್ಟು. ಸೊ ಇನ್ಸ್ಟಂಟ್ ಫೇಸ್ ಲಿಫ್ಟ್ ಈಗ ಮೇಲ್ ಫೀಮೇಲ್ ಅಂತ ತೆಗೆದುಕೊಳ್ಳೋದಾದ್ರೆ ಫೀಮೇಲ್ ಆಬ್ವಿಯಸ್ಲಿ ಬಂದೇ ಬರ್ತಾರೆ, ಬ್ಯೂಟಿ ಕಾನ್ಶಿಯಸ್ನೆಸ್ ಇದೇ ಇರುತ್ತೆ. ಸೊ ಮೇಲ್ಗಳು ಅಂದ್ರೆ ಗಂಡಸರು ಕೂಡ ಬರ್ತಾರಾ ಪುರುಷರು ಬರ್ತಾರೆ? ವೆರಿ ಮಚ್ ಈಕ್ವಲ್ ಆಕ್ಚುಲಿ ಬೋತ್ ಆಫ್ ದೆಮ್ ಆರ್ ಈಕ್ವಲ್ ಅಲ್ಲೇ ಬರ್ತಾರೆ. ಸೊ ಅವ್ರಿಗೇನು ಡಿಫ್ರೆಂಟ್ ಆಗಿರುವಂತ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ? ಡಿಫ್ರೆಂಟ್ ಏನು ಜಾಸ್ತಿ ಇಲ್ಲ, ಸ್ಕಿನ್ ಟೈಪ್ ಮೇಲೆ ಹೋಗುತ್ತೆ ಬರ್ತೀನಿ, ಡಿಫ್ರೆಂಟ್ ಜಾಸ್ತಿ ಇಲ್ಲ. ಯಾಕಂದರೆ ನಾವು ಸ್ಕಿನ್ ಮೇಲೆ ಮಾತಾಡ್ತಿರೋದಲ್ವಾ, ಸ್ಕಿನ್ ಎಫೆಕ್ಟ್ ಏನಾಗುತ್ತೆ ಅದ್ರ ಮೇಲೆ ಹೋಗುತ್ತೆ. ಈಗ ಜೆಂಟ್ಸ್ ಡಿಫ್ರೆನ್ಸಸ್ ಜಾಸ್ತಿ ಇಲ್ಲ, ಯಾಕಂದರೆ ಮೊದಲು ನಾವು ಜೆಂಟ್ಸಿಗೆ ಸ್ಮೋಕಿಂಗ್ ಮಾಡಿಬಿಡಿ ಡ್ರಿಂಕಿಂಗ್ ಮಾಡಿಬಿಡಿ ಹೇಳ್ತೀವಿ, ಇವಾಗ ಅದು ಲೇಡೀಸ್ಗೂ ಹೇಳ್ತೀವಿ. ಸೊ ಅದು ಲೈಫ್ ಸ್ಟೈಲ್ ಬಂದ್ಬಿಟ್ಟಿದೆ, ಅದಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆಂಟ್ ಸ್ಕಿನ್ ಟೈಪ್ ಮೇಲೆ ಹೋಗುತ್ತೆ ಹೊರತು ಏನಿಲ್ಲ. ಆ್ಯಂಡ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ ಆಚೆ ಹುಡುಗರದು, ಅದಕ್ಕೆ ಸನ್ಸ್ಕ್ರೀನ್ಸ್ ಸ್ವಲ್ಪ ಪವರ್ಫುಲ್ SPF 30 ಹಾಕ್ಕೊಡ್ತೀವಿ. For women it is 15 SPF 15, so that's only difference. Other than just ಏನಿಲ್ಲ. But overall yes, gents do come, same problems ಅವ್ರಿಗೂ ಇದೆ, same problem, but gents ಸ್ವಲ್ಪ less conscious than ladies. ಹೌದು. ನೆರಿಗೆ ಹೊರತುಪಡಿಸಿ ಸ್ಕಿನ್ ಅಲ್ಲಿ ಬೇರೆ ಇರುವಂತ ಕಲೆಗಳಿರಬಹುದು, ಸ್ಟೇನ್ಸ್ ಅದೆಲ್ಲ? Yes, definitely ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಇದೆ, ಅದರಲ್ಲಿ ಅಗೇನ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ. ಅದರಲ್ಲಿ ಬೈ ಡೂಯಿಂಗ್ ರಿಪೀಟೆಡ್ ಡಿಫ್ರೆಂಟ್ ಕೈಂಡ್ ಆಫ್ ಫೇಸ್ ಟ್ರೀಟ್ಮೆಂಟ್ಸ್ ನಾವು ಅದನ್ನು ಬ್ಲರ್ ಮಾಡಿಬಿಟ್ಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ತೆಗಿಬೋದು. ಡಿಪೆಂಡ್ ಆಗುತ್ತೆ ಎಷ್ಟು ಡೀಪ್ ಆಗಿದೆ ಅಂದ್ಬಿಟ್ಟು. ಅದ್ರ ಸ್ಕಾರ್ಸ್ ಇದೆ ಅಂದರೆ ವಿ ಹ್ಯಾವ್ ಸಮಥಿಂಗ್ ವಿಚ್ ಇಸ್ ನಾನ್ ಸರ್ಜಿಕಲ್ ಬಟ್ ಮಿನಿಮಲ್ ಹೇಳ್ಬೋದು ನೀವು, ಮಿನಿಮಲ್ ಸ್ಮಾಲ್, ವೆರಿ ಸ್ಮಾಲ್, ವೆರಿ ಡಿಸ್ಕಂಫರ್ಟಿಂಗ್ ಜಾಸ್ತಿ ಏನಿರಲ್ಲ, ಮನೆಗೆ ಹೋಗ್ಬೋದು ಆವಾಗಲೇ. ನೆಕ್ಸ್ಟ್ ಡೇ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್, ಸೊ ಇಟ್ ಡಸಂಟ್ ವರ್ಕ್, ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಅದಕ್ಕೆಲ್ಲ ಪರಿಹಾರ ಇದೆ ಇವಾಗ. ಐ ಮೀನ್ ಮೋಲ್ಸ್ ತೆಗಿಬೇಕಾಗಿದ್ರೆ ಸ್ಕಾರ್ಸ್ ಇದೆ, ವಾಟ್ಸ್ ಇರುತ್ತೆ, ಸ್ಕಿನ್ ಟ್ಯಾಕ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ, ಅದೆಲ್ಲ ಮಾಡ್ಬೋದು. ಈ ಸಿಟ್ಟಿಂಗ್ ಅಂತ ಇದೆಯಾ, ಇಷ್ಟು ಸಿಟ್ಟಿಂಗ್ ಬರಬೇಕು ಆ ಥರ ಏನಾದಿದೆಯಾ ಅಥವಾ ಒಂದ್ಸರಿಗೆ ಸಾಕು? ನೋಡಿ, ನೀವು 10 minutes ಫೇಸ್ ಲಿಫ್ಟ್ ಬಗ್ಗೆ ಮಾತಾಡೋದಲ್ಲ, ದಟ್ ಈಸ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇಮಿಡಿಯೇಟ್ ಆಗಿ ನಿಮಗೆ ಇವಾಗ ಲೈಫ್ ಇರೋದೇ ಆಗಿ ಮೀಟಿಂಗ್ಸ್ ಇರುತ್ತೆ, ಮದುವೆ ಇರುತ್ತೆ, ಅಕೇಷನ್ಸ್ ಇರುತ್ತೆ, ಸೋಷಿಯಲ್ ನೆಟ್ವರ್ಕ್, ಪೀಪಲ್ ವಾಂಟ್ ಟು ಲುಕ್ ದರ್ ಬೆಸ್ಟ್. ಅವಾಗ ಇಮಿಡಿಯೇಟ್ ಹೋಗಬೇಕಂದ್ರೆ 10 minutes ಫೇಸ್ ಲಿಫ್ಟ್ ಇಸ್ ವೆರಿ ಗುಡ್. ಒನ್ ಟೈಮಲ್ಲಿ ಆಗ್ಬಿಡುತ್ತೆ. 24 hours to 36 hours ಇಟ್ ವಿಲ್ ಹೋಲ್ಡ್ ಗುಡ್. ಆ್ಯಂಡ್ ಅದನ್ನು ನೀವು ಪ್ರೊಲಾಂಗ್ ಮಾಡ್ಬೋದು. ಅದಕ್ಕೆ ವಿ ಹ್ಯಾವ್ ಅಬೌಟ್ 5 to 6 settings ಓವರ್ ಎ ಪೀರಿಯಡ್ ಆಫ್ ಟೈಮ್. 10 ಡೇಸಲ್ಲಿ ಮಾಡ್ತೀವಿ ನಾವು, ಡಿಪೆಂಡಿಂಗ್ ಆನ್ ದ ಸೆನ್ಸಿಟಿವಿಟಿ ಆಫ್ ದ ಸ್ಕಿನ್. ಸೊ ಓವರ್ ಎಕ್ಸ್ಪೋಸ್ ಮಾಡೋಂಗಿಲ್ಲ ಸ್ಕಿನ್ನಿಗೆ ಈ ಟ್ರೀಟ್ಮೆಂಟ್ಸಿಗೆ. ಅದಕ್ಕೆ 10 days ಗ್ಯಾಪಲ್ಲಿ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. 8 to 9 months ನಾರ್ಮಲಿ ಏನು ಮಾಡ್ತೀವಿ, ರಿಂಕಲ್ ಫ್ರೀ ಫೇಸ್ ಇರುತ್ತೆ. ಮತ್ತು ಪರ್ಮನೆಂಟ್ ಅಂದರೆ 1 year 1.5 year ಅದಿದೆ. ಅದು ಮಿನಿಮಲ್ ಇನ್ವೇಸಿವ್ ಸ್ಮಾಲ್ ಸಿರಿಂಜಸ್ ಯೂಸ್ ಮಾಡ್ತೀವಿ, ಅದರಲ್ಲಿ ಫಿಲ್ಲರ್ಸ್ ಮಾಡಿಬಿಟ್ಟು ದಟ್ ಈಸ್ ಆಲ್ಸೋ ಡನ್. ಬಟ್ ಇದೆಲ್ಲ ಟಿಪಿಕಲಿ ನಾನ್ ಸರ್ಜಿಕಲ್ ಹೇಳ್ಬೋದು ನೀವು. ಯು ಕ್ಯಾನ್ ಕಮ್ ಲೈಕ್ ಎನಿ ಅದರ್ ಟ್ರೀಟ್ಮೆಂಟ್. ಅದು ಲೇಡೀಸ್ ಅಪ್ಪರ್ ಲಿಪ್ ಎಲ್ಲ ಮಾಡ್ತಾರೆ, ಮೇ ಬಿ ದಟ್ ಮಚ್ ಆಫ್ ಪೇನ್ ಮ್ಯಾಕ್ಸಿಮಮ್, ಸ್ವಲ್ಪ ನೀವು ಅಡ್ವಾನ್ಸಲ್ಲಿ ಹೋದರೆ. ಅದರ್ವೈಸ್ ಬೇಸಿಕ್ ಇಮಿಡಿಯೇಟ್ ಆಗಿ ನಿಮಗೆ ಇವಾಗ ಸಾಯಂಕಾಲ ಫಂಕ್ಷನ್ಗೆ ಹೋಗಬೇಕು, ಯು ಆರ್ ವೆರಿ ಟಯರ್ಡ್, ಭಾಳ ಕೆಲಸ ಇದೆ, ಎಲ್ಲರೂ ಕೆಲಸ ಇದ್ದೇ ಇರುತ್ತೆ, ಸಂಡೇನೂ ಕೆಲಸ ಇರುತ್ತೆ. ಇವಾಗ ಸಂಡೇ ದೇ ಹ್ಯಾವ್ ಟು ಗೋ ಫಾರ್ ಮೀಟಿಂಗ್ಸ್ ಬಿಟ್ಟು ಆಮೇಲೆ ಸೋಷಿಯಲ್ ಅಕೇಷನ್ ಅಂದರೆ ಇಮಿಡಿಯೇಟಾಗಿ ಫೇಸ್ ಲಿಫ್ಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಸೈಡ್ ಎಫೆಕ್ಟ್ ಅಂತ ಏನಾದರೂ ಇದೆಯಾ? ನೋ ಸೈಡ್ ಎಫೆಕ್ಟ್ಸ್, ಅಬ್ಸಲ್ಯೂಟ್ಲಿ ನೋ ಸೈಡ್ ಎಫೆಕ್ಟ್ಸ್ ಅಟ್ ಆಲ್. ಯಾಕಂದರೆ ಇದರಲ್ಲಿ ತುಂಬ ಕೆಲವರೆಲ್ಲ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ತುಂಬ ಸ್ವಲ್ಪ ರ್ಯಾಷಸ್ ಆಗ್ಬಿಟ್ರು ಸಾಕು, ತುಂಬ ದಿನದ ರೋಗಿ ಇರುತ್ತೆ. ಸೊ ಅಂಥವ್ರಿಗೆ ಈ ಇದು ಇನ್ಸ್ಟಂಟ್ ಫೇಸ್ ಲಿಫ್ಟ್ ಸೈಡ್ ಎಫೆಕ್ಟ್ ಏನಿಲ್ಲ. ಅದು ಹೇಳ್ತೀನಿ, ಅದು ಮೊದಲು ಹೇಗೆ ಆಗ್ತಿತ್ತು ಅಂದರೆ ಇವಾಗ ಕಡಿಮೆ ಆಗತ್ತೀವಲ್ಲ. ಮೊದಲು ಯಾಕಂದರೆ ಟೆಕ್ನಿಷಿಯನ್ಸ್ ಮಾಡ್ತಿದ್ರು ಇದೆಲ್ಲ. ಟೆಕ್ನಿಷಿಯನ್ಸ್ ಏನೇನೋ ಹಾಕ್ಬಿಟ್ಟು ಅವ್ರಿಗೆ ಒಂದು ಲಿಮಿಟ್ ಕೊಟ್ಟಿರ್ತಾರೆ, ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಲೈಕ್ ಎನಿ ಫೇಶಿಯಲ್ ಮಸಾಜ್ ಥರ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್. ಸೊ ನಮ್ಮ ಕ್ಲಿನಿಕಲ್ಲಿ ಇದು ಡರ್ಮಟಾಲಜಿಸ್ಟ್ ಹೂ ಟೇಕ್ಸ್ ಕೇರ್ ಆಫ್ ಯು. ಅದಕ್ಕೆ ಹೇಳಿದ್ದು ನಾನು, ಫಸ್ಟ್ ಬಂದ ತಕ್ಷಣ ದ ಡರ್ಮಟಾಲಜಿಸ್ಟ್ ವಿಲ್ ಸಿ ಯುವರ್ ಸ್ಕಿನ್. ಅವ್ರು ನೋಡ್ಬಿಟ್ಟು ಆಮೇಲೆ ಎಷ್ಟು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ಅದ್ರ ಮೇಲೆ ದೆರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅಟ್ ಆಲ್, ಅಬ್ಸಲ್ಯೂಟ್ಲಿ ನೋ ಸೈಡ್ ಎಫೆಕ್ಟ್ಸ್. ಸೊ ಇಂಥ ಏಜ್ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದರೆ ಯಾವ ಏಜಿಂದ ಸ್ಟಾರ್ಟ್ ಮಾಡ್ಬೋದು? ನೀವು ಯಾವ ಏಜಿಂದನೂ ಶುರು ಮಾಡ್ಬೋದು, ಬಟ್ ಅಂದರೆ ಟೀನೇಜ್ ಅವ್ರಿಗೆಲ್ಲ ಮಾಡ್ಬೋದು. ವಿ ವಿಲ್ ನಾಟ್ ಅಪ್ರಿಷಿಯೇಟ್, ಯಾಕಂದರೆ ಆವಾಗ ಇನ್ನು ಅವ್ರ ಸ್ಕಿನ್ನಲ್ಲಿ ಕೊಲಾಜಿನ್ ಫೈಬರ್ಸಲ್ಲಿ ಜಾಸ್ತಿ ಇರುತ್ತೆ. ಅದು ಅದಕ್ಕಿಂತನೂ ಬೆಟರ್ ಬೇಕನ್ಬಿಟ್ಟು ಹಿಂದೆ ಹೋಗ್ಬೋದು. ಎಲ್ಲೂ ವಿ ಕ್ಯಾನ್ ಆಲ್ಮೋಸ್ಟ್ ಗೋ ಅಪ್ ಟು 1 year ಚೈಲ್ಡ್, ಬಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಅಲ್ವಾ. ಬಟ್ ಆಸ್ಪಿರೇಷನ್ ಬಿಲ್ಡ್ ಆಗುತ್ತೆ ಹೊರತು ಅದರಲ್ಲಿ ಇವಾಗಲೇ ಮಾಡಬೇಕು ಆವಾಗಲೇ ಮೊದಲೇ ನೋಡಿ 30 years ಇತ್ತು, ಇವಾಗ 25 years ಬಂತು, 20 years ಹೋಗುತ್ತೆ. ದೇರ್ ಆರ್ ಸಮ್ ಪರ್ಸನಾಲಿಟೀಸ್, ಮೀಡಿಯಾ ಬೇಸ್ಡ್ ಪರ್ಸನಾಲಿಟೀಸ್ ಅವರು ಬರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ, ಬಿಕಾಸ್ ದೇ ಆರ್ ಇನ್ ಟು ಮೀಡಿಯಾ, ದೇ ಆರ್ ಅಬೌಟ್ 19, 20, 21, 22. ಇವನ್ ದ ಚಿಕ್ಕ ರಿಂಕಲ್ಸ್ ಏನಿಲ್ಲ, ಫೈನ್ ಲೈನ್ಸ್ ಅಂತೀವಿ ನಾವು ಅದಕ್ಕೆ, ಅದು ಫೈನ್ ಲೈನ್ಸ್ ಅಂತೀವಿ, ಅದು ರೆಡಿ ಮಾಡ್ಕೊಳಕ್ಕೆ ಬರ್ತಾರೆ. ದಟ್ ವಿ ಕ್ಯಾನ್ ಡೂ ಡಿಪೆಂಡಿಂಗ್ ಆನ್. ಬಟ್ ಅದಕ್ಕಿಂತ ಹಿಂದೆ ಹೋದರೆ ಇಟ್ಸ್ ಆ್ಯಕ್ಚುಲಿ ನೋ ಪಾಯಿಂಟ್. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಅಂದರೆ ನೆರಿಗೆಗಳು ಕಾಣಿಸ್ಕೊಳ್ಳೋದು ಮುಖದಲ್ಲಿ, ಅಂಥದ್ದನ್ನು ಮಾಯ ಮಾಡೋದು, ಫಟಾಫಟಾಗಿ ಮಾಯ ಮಾಡುವಂಥದ್ದು. ನಿಮಗೆ ಮದುವೆ ಇರ್ಬೋದು, ಯಾವುದೇ ಫಂಕ್ಷನ್ ಇರ್ಬೋದು, ಟೈಮ್ ಇರಲ್ಲ, ಬೇಗನೆ ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.